ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮ ಪಯಣ ಬಿಸಿಲೆ ಘಾಟ್. ಈ ಒಂದು ರಸ್ತೆಯಲ್ಲಿ ಸಿಗುವಂಥ ಪ್ರಮುಖವಾದಂಥ ದೇವಾಲಯ ಗಡಿ ಶ್ರೀ ಚಾಮುಂಡೇಶ್ವರಿ ದೇವಾಲಯವನ್ನು ನಿಮಗೆ ತೋರಿಸ್ತೇನೆ. ಬಹಳ ಪ್ರಸಿದ್ಧವಾದಂಥ ಒಂದು ದೇವಾಲಯ. ದಕ್ಷಿಣ ಕನ್ನಡ ಹಾಗೂ ಹಾಸನ ಗಡಿ ಪ್ರದೇಶದಲ್ಲಿರುವಂಥ ಈ ಒಂದು ದೇವಾಲಯಕ್ಕೆ ಸಾಕಷ್ಟು ಪ್ರವಾಸಿಗರು ಭೇಟಿ ನೀಡ್ತಾರೆ. ಹಾಗೆ ತಾವು ಇಷ್ಟಾರ್ಥಕ್ಕಾಗಿ ಹೇಳಿದಂಥ ಹರಕೆಯನ್ನು ಇಲ್ಲಿ ಬಂದು ಸಂದಾಯ ಮಾಡ್ತಾರೆ. ಬನ್ನಿ, ಹಾಗಿದ್ರೆ ದೇವಾಲಯದ ಕಡೆ ಸಾಗುವ. ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ವಿಶೇಷವಾದಂಥ ಅತಿಥಿ ಆಗಮಿಸ್ತಾ ಇದ್ದಾರೆ. ನೋಡಿ 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 ಈ ಕಡೆ ಬರ್ತಾ ಇದ್ದಾರೆ. ಹಲೋ ಹಾಯ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರಿಗೂ ಸಿಗದಂಥ ಒಂದು ಸ್ವಾಗತ ಒಂದು ಮೂಕ ಪ್ರಾಣಿಯಿಂದ ಸಿಕ್ಕಿದೆ. ಬಹಳಷ್ಟು ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಈ ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ, ಸುತ್ತಲೂ ಅರಣ್ಯಗಳಿಂದಲೇ ಆವರಿಸಿರುವಂಥ ಈ ಒಂದು ಪ್ರದೇಶದಲ್ಲಿ ಪ್ರವಾಸಿಗರು ಸ್ವತಃ ತಾವೇ ಬಂದು ತಮ್ಮ ಇಷ್ಟಾರ್ಥಕ್ಕಾಗಿ ಇಲ್ಲಿ ದೇವರಿಗೆ ಖುದ್ದಾಗಿ ಪೂಜೆ ಮಾಡುವುದನ್ನು ನೀವು ಕಾಣಬಹುದು. ಇಲ್ಲಿ ನೋಡಿ, ಚಾಮುಂಡೇಶ್ವರಿ ದೇವಿಯ ಪಂಟದೀಯವಾದಂತಹ ಗುಳಿಗದೀಯದ ಒಂದು ಕಟ್ಟೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ಈ ಕಡೆ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದ ಕಡೆಗೆ ಸಾಗುವ. ನೋಡಿ, ಇಲ್ಲಿ ಅರ್ಚಕರು ಯಾರಿಲ್ಲ, ಸ್ವತಃ ಭಕ್ತಾದಿಗಳೇ ಬಂದು ತಾವು ತಂದಂತಹ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ಪೂಜೆ ಮಾಡುವುದನ್ನು ನೋಡ್ಬೋದು. ಬಹಳಷ್ಟು ವರ್ಷಗಳಿಂದ ನಮ್ಮ ಪೂರ್ವಜರು ಈ ಒಂದು ಪ್ರದೇಶದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಜರೆಲ್ಲ ದಕ್ಷಿಣ ಕನ್ನಡದಿಂದ ಘಟ್ಟ ಪ್ರದೇಶಕ್ಕೆ ಕೆಲಸಕ್ಕೆ ಹೋಗುವಾಗ ಕಾಲುದಾರಿಯಲ್ಲಿ ನಡೆದುಕೊಂಡು ಹೋಗ್ತಾಯಿದ್ರು. ಆಗ ಯಾವುದೇ ವಾಹನಗಳ ಸೌಕರ್ಯ ಇರಲಿಲ್ಲ. ನಿರ್ಜನವಾದಂತಹ ಕಾಡು ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದೇ ಕ್ರೂರ ಪ್ರಾಣಿಗಳು ಎದುರಾಗದಿರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಅದರಂತೆ ಅವರು ಯಾವುದೇ ಅಪಾಯವಿಲ್ಲದೆ ತಮ್ಮ ದಾರಿಯನ್ನು ಸೇರ್ತಾ ಇದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಗಡಿ ಭಾಗವನ್ನು ಹಂಚಿಕೊಂಡಿರುವಂತಹ ಜಿಲ್ಲೆಗಳಾಗಿರುವಂತಹ ಹಾಸನ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಗಡಿ ಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಸಾನ್ನಿಧ್ಯವಿರುವುದನ್ನು ನಾವು ಕಾಣಬಹುದು.